ಹೋಟೆಲ್ಗಳಲ್ಲಿ ನೀವು ಇಷ್ಟಪಟ್ಟು ತಿನ್ನುವ ಪನ್ನೀರ್ ಅಸಲಿ ಪನ್ನೀರ್ ಅಲ್ಲವೇ ಅಲ್ಲ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಹೌದು, ಹೋಟೆಲ್ಗಳಲ್ಲಿ ನಿಜವಾದ ಪನ್ನೀರ್ ಬದಲಿಗೆ ಅನಲಾಗ್ ಪನ್ನೀರ್ ಅಂದ್ರೆ ಡೂಪ್ಲಿಕೇಟ್ ಪನ್ನೀರ್ ಕೊಡ್ತಿದ್ದಾರೆ ಅನ್ನುವ ದೂರುಗಳು ಕೇಳಿ ಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಅಲರ್ಟ್ ಆಗಿರುವ ಆಹಾರ ಇಲಾಖೆ ಜನರ ಹೆಲ್ತ್ ಹಾಳಾಗಬಾರದು ಅಂತ ಈ ಡೂಪ್ಲಿಕೇಟ್ ಪನ್ನೀರನ್ನ ಮುಂದಿನ 1 ವರ್ಷದವರೆಗೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಆರ್ಡರ್ ಮಾಡಿದೆ. ಸರ್ಕಾರ ಬ್ಯಾನ್ ಮಾಡಿದ ಮೇಲೆಯೂ ಯಾರಾದರೂ ಕದ್ದು ಮುಚ್ಚಿ ಈ ಡೂಪ್ಲಿಕೇಟ್ ಪನ್ನೀರ್ ಮಾರಿದ್ರೆ ಅಥವಾ ಹೋಟೆಲ್ನಲ್ಲಿ ಅಡುಗೆಗೆ ಬಳಸಿದ್ರೆ ಅಂತವರ ವಿರುದ್ಧ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸಲು ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಜನರ ಜೀವದ ಜೊತೆ ಆಟವಾಡುವ ಇಂತಹ ಹೋಟೆಲ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತಾನು ಇಲಾಖೆ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಡೂಪ್ಲಿಕೇಟ್ ಅಥವಾ ಅನಲಾಗ್ ಪನ್ನೀರ್? ಅಸಲಿ ಪನ್ನೀರ್ ಅಂದ್ರೆ ಅದನ್ನ ಬರೀ ಹಾಲಿನಿಂದ ಮಾತ್ರ ಮಾಡ್ತಾರೆ. ಆದ್ರೆ ಈ ಡೂಪ್ಲಿಕೇಟ್ ಪನ್ನೀರ್ ಮಾಡಲು ಹಾಲನ್ನೇ ಬಳಸೋದಿಲ್ಲ. ಬದಲಾಗಿ ಪಾಮ್ ಆಯಿಲ್, ಹಾಲಿನ ಪುಡಿ ಮತ್ತು ಕೆಲವು ಕೆಮಿಕಲ್ಗಳನ್ನ ಬೆರೆಸಿ ನೋಡೋಕೆ ಮತ್ತು ರುಚಿಗೆ ತೇಟ್ ಅಸಲಿ ಪನ್ನೀರ್ ತರಾನೇ ಇರುವ ಹಾಗೆ ರೆಡಿ ಮಾಡ್ತಾರೆ. ಇದು ತುಂಬಾ ಕಡಿಮೆ ರೇಟ್ಗೆ ಸಿಗೋದ್ರಿಂದ ಹೋಟೆಲ್ನವರು ಜಾಸ್ತಿ ಲಾಭ ಮಾಡಿಕೊಳ್ಳಲು ಜನರಿಗೆ ಇದನ್ನೇ ತಿನ್ನಿಸ್ತಾರೆ. ಹಾಲು ಇಲ್ಲದೆ ಪಾಮ್ ಆಯಿಲ್ ಮತ್ತು ಕೆಮಿಕಲ್ನಿಂದ ಮಾಡಿರುವ ಈ ಡೂಪ್ಲಿಕೇಟ್ ಪನ್ನೀರ್ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ನಂತಹ ದೊಡ್ಡ ಕಾಯಿಲೆಗಳು ಬರುತ್ತವೆ ಎಂದು ಡಾಕ್ಟರ್ಸ್ ಹೇಳ್ತಾರೆ. ಇನ್ಮುಂದೆ ಹೋಟೆಲ್ನಲ್ಲಿ ಪನ್ನೀರ್ ತಿನ್ನುವ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಡೂಪ್ಲಿಕೇಟ್ ಪನ್ನೀರ್ ಬ್ಯಾನ್ ಮಾಡಿರುವ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮಾಡಿ ತಿಳಿಸಿ.